ಎಲ್ಲ ಹಿರಿಯರು, ವೇದಿಕೆ ಮೇಲೆ ಆಸನರಾದ ಎಲ್ಲ ಗಣ್ಯಮಾನ್ಯರಿಗೆ, ಹಾಗೆ ಇಲ್ಲಿ ಬಂದಂತ ಎಲ್ಲ ನನ್ನ ಅಕ್ಕ ತಂಗಿಯರು, ಸಹೋದರರು, ತಾಯಿಯಂದ್ರು, ಅಣ್ಣ ತಮ್ಮಂದ್ರು ಹಾಗೂ ಮಾಧ್ಯಮದ ಮಿತ್ರರು ಕೂಡ ನಾನು ನಮಸ್ಕಾರ ಹೇಳುತ್ತೇನೆ. ಬಹಳ ಪ್ರೀತಿಯಿಂದ ನನ್ನ ಸ್ವಾಗತ ಮಾಡಿ ಬರಮಾಡ್ಕೊಂಡ್ರಿ, ಅದಕ್ಕೂ ಕೂಡ ಬಹಳ ತುಂಬ ಹೃದಯದಿಂದ ಧನ್ಯವಾದಗಳು. ಈಗ ಬರುವಂತ ಮೇ 7ನೇ ತಾರೀಕಿನ ಲೋಕಸಭೆ ಚುನಾವಣಾ ನಡೀತಾ ಇದೆ. ಅದರ ನಿಮಿತ್ತವಾಗಿ ನಾವು ಪ್ರತಿ ಹಳ್ಳಿಗೆ ಹೋಗಿ ಮತ ಯಾಚನೆ ಮಾಡ್ತಾ ಇದ್ದೀವಿ. ನಾವು ಅಲ್ಲ ಅಷ್ಟೇ, ನಮ್ಮ ತಮ್ಮ ರಾಹುಲ್ ಅವರು ಹಾಗೂ ತಂದೆಯವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗಿ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಮತ ಯಾಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ 500 ಇಂದ 600 ಹಳ್ಳಿಗಳು ಬರ್ತಾವೆ ಇಲ್ಲಿ. ಅದಕ್ಕೆ ನಾವೆಲ್ಲ ಡಿವೈಡ್ ಮಾಡಿಕೊಂಡು ಬೇರೆ ಬೇರೆ ಹಳ್ಳಿಗೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಈಗ ಪಂಚ ಗ್ಯಾರಂಟಿಗಳನ್ನ ಶ್ರೀ ಸಿದ್ದರಾಮಯ್ಯ ಸರ್ ಸರ್ಕಾರದಲ್ಲಿ ಹೋದ ವರ್ಷ ಅನುಷ್ಠಾನ ಮಾಡಿದ್ದಾರೆ. ಈಗಾಗಲೇ ತಾಯಿಯಂದ್ರು ನೀವೆಲ್ಲರೂ ಅನುಭವ ಎಲ್ಲ ನಿಮ್ಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿಯಲ್ಲಿ ಇನ್ನು ನಮ್ಮ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಶ್ರೀ ರಾಹುಲ್ ಗಾಂಧೀಜಿ ಹಾಗೂ ಖರ್ಗೆ ಸರ್ ಅವರು 1 ಲಕ್ಷ ನಿಮ್ಮ ಅಕೌಂಟ್ಗೆ ಪ್ರತಿ ವರ್ಷ ಮಹಿಳೆಯರಿಗೆ ಪ್ರೋತ್ಸಾಹ ನಿಧಿ ಅಂತ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಅದೇ ರೀತಿಯಲ್ಲಿ ರೈತರಿಗೂ ಕೂಡ ಸಾಕಷ್ಟು ಇನ್ನು 5 ಗ್ಯಾರಂಟಿಗಳನ್ನ ಅವರ ಅನುಷ್ಠಾನ ಮಾಡ್ತಾರೆ. ಸಾಲ ಮನ್ನಾವಾಗ್ಲಿ, ಹಾಗೇನೆ MSP ಹಾಗೂ GST ಅನ್ನು ಅವರ ನಿಮ್ಗೆ ಮಾಡ್ತಾರೆ. ತೆರಿಗೆ ಕಟ್ಟುವಂತಿಲ್ಲ ರೈತರು. ಅದೇ ರೀತಿಯಲ್ಲಿ ತಂದೆಯವರು ನಿಮ್ಗೆ ಯಾವತ್ತೂ ಏನು ಕಡಿಮೆ ಮಾಡಿಕೊಟ್ಟಿಲ್ಲ. ಅವ್ರ PWD ಡಿಪಾರ್ಟ್ಮೆಂಟ್ ಇಂದ ಸಾಕಷ್ಟು ರೋಡ್ಗಳಾಗ್ಲಿ, ಚರಂಡಿಗಳಾಗ್ಲಿ, ಶಾಲಾ ಕೊಠಡಿಗಳಾಗ್ಲಿ, ಸಮುದಾಯ ಭವನಗಳಾಗ್ಲಿ ನಿಮ್ಗೆ ಏನ್ ಕೇಳಿದಿರ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ. ಅದಕ್ಕ ನೀವು ನನ್ಗ ಅನುಕೂಲ ಮಾಡಿಕೊಟ್ರ ಇನ್ನಷ್ಟು ಈ ಗ್ರಾಮಗಳ ಅಭಿವೃದ್ಧಿ ಆಗ್ಬೋದು. ಅದೇ ರೀತಿಯಲ್ಲಿ ಮುಂದಿನ ದಿನಮಾನಗಳಲ್ಲಿ ನೀವು ಇನ್ನಷ್ಟು ನನ್ಗ ಹೆಚ್ಚಿನ ಜನಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.